ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್. ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯಕ್ಕೆ ಕ್ಷಣಗಣನೆ. ಮಧ್ಯಾಹ್ನ 3:30ಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಆರಂಭ ಆಗತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇರುವಂಥದ್ದು ಅಭಿಮಾನಿಗಳು. ಸುಡಿಯುವ ಬಿಸಿಲಿನಲ್ಲೂ ಕೂಡ ಅದನ್ನೂ ಲೆಕ್ಕಿಸದೆ ಆಗಮಿಸ್ತಾ ಇದ್ದಾರೆ ಫ್ಯಾನ್ಸ್. ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇವತ್ತು ಮ್ಯಾಚ್ ಇದೆ ಅಲ್ವಾ, ಸೊ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಮ್ಯಾಚಿಗೆ ಅಂತ. ಬಟ್ಟು ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಿಸಿಲಾದರೂ ಇರಲಿ ಏನಾದರೂ ಇರಲಿ, ನಾವು ಮ್ಯಾಚ್ ನೋಡಬೇಕಷ್ಟೇ. ಸೊ ಅದಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ಬಟ್ ಸ್ವಲ್ಪ ಹುಷಾರು, ಯಾಕಂದರೆ ಸನ್ ಸ್ಟ್ರೋಕು, ಹೀಟ್ ವೇವ್ ಈ ಥರದ್ದಿದೆ. ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. BP ಲೋ, ಮೈಗ್ರೇನು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರೋದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನೋಡಿ, ಪುಟ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇವತ್ತು ಮ್ಯಾಚ್ ಗೆಲ್ತೀವಿ ಅನ್ನುವಂಥ ಖುಷಿಯಲ್ಲಿ RCB. ಸೊ ಇವತ್ತಿನ ಮ್ಯಾಚು ಇಲ್ಲೇ ನಡೀತಾ ಇರೋದ್ರಿಂದ ಒಂದು ಗೆಲುವು ಬೇಕು ಅಂತ. ಸೊ ಹಾಗಾಗಿ ಎಲ್ಲರೂ ಆ ಮ್ಯಾಚನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ಯಾವಾಗಲೂ ಸಂಜೆ ಇರ್ತಿತ್ತಲ್ಲ ಮ್ಯಾಚು, ಬಟ್ ಇವತ್ತು ಮಧ್ಯಾಹ್ನ 3:30ಕ್ಕೆ, ಟೈಮ್ ಕೂಡ ಬದಲು. ವಿಪರೀತ ಬಿಸಿಲು. ಪಾಪ ಅಲ್ಲಿ ಆಟ ಆಡೋರಿಗೂ ಸಮಸ್ಯೆನೇ, ಇನ್ನು ನೋಡೋಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲಿ ಹೋಗೋರಿಗೂ ಸಮಸ್ಯೆನೇ. ಬಟ್ ಮ್ಯಾಚ್ ಮೊದಲೇ ನಿಗದಿ ಆಗಿತ್ತು ಮಧ್ಯಾಹ್ನವೇ ಅಂತ. ಹಾಗಾಗಿ ಈ ಸುಡುವ ಬಿಸಿಲನ್ನು ಲೆಕ್ಕಿಸದೆ ನಮ್ಮ ಕೊಹ್ಲಿನೇ ಬಿಸಿಲಲ್ಲಿ ಆಟಾಡ್ತಾರೆ, ನಮ್ಮ ರಜತ್ ಪಾಟಿದಾರೆ ಆಟಾಡ್ತಾರೆ, ನಮ್ಮ ಪಡಿಕಲ್ಲೇ ಆಟಾಡ್ತಾರೆ, ನಮ್ಮ ಸಾಲ್ಟೇ ಆಟಾಡ್ತಾರೆ ಬಿಸಿಲಲ್ಲಿ, ನಾವು ನೋಡಬಾರ್ದಾ ಅಂತೆಲ್ಲ ಹೋಗ್ತಿದ್ದಾರೆ. RCB ಯಾವಾಗಲೂ ಗೆಲ್ಲೇಬೇಕು, ಗೆಲ್ತಾರೆ. ರೊಮಾರಿಯೋ ಶೆಪರ್ಡ್ ಅಷ್ಟೇ. ಟಿಮ್ ಡೇವಿಡ್ ಸ್ಟೇಡಿಯಂನಿಂದ ಆಚೆ ಹೊಡೆದಿದ್ದಾನೆ, ಹೊಡಿತಾರೆ. RCB ಯಾವಾಗಲೂ ಗೆಲ್ಲೇಬೇಕು. ಸರ್ ಹ್ಯಾಟ್ರಿಕ್ ಹೊಡೆದಿದ್ದೀವಿ, ಇನ್ನೊಂದು ಮ್ಯಾಚು ಪಕ್ಕ ಹೊಡಿತೀವಿ ಇವತ್ತು. ಫುಲ್ ಹೈಪ್ ಇದೆ. ನಾವು ಇಲ್ಲೇ ಸರ್ ಬೆಂಗಳೂರು. ಸರ್ ಹ್ಯಾಟ್ರಿಕ್ ಹೊಡೆದಿದ್ದೀವಿ, ಇನ್ನೊಂದು ಮ್ಯಾಚು ಪಕ್ಕ ಹೊಡಿತೀವಿ ಇವತ್ತು. ಫುಲ್ ಹೈಪ್ ಇದೆ. ನಾವು ಇಲ್ಲೇ ಸರ್ ಬೆಂಗಳೂರು. ಸರ್ ಹ್ಯಾಟ್ರಿಕ್ ಹೊಡೆದಿದ್ದೀವಿ, ಇನ್ನೊಂದು ಮ್ಯಾಚು ಪಕ್ಕ ಹೊಡಿತೀವಿ ಇವತ್ತು. ಫುಲ್ ಹೈಪ್ ಇದೆ. ತುಂಬ ನಮಗೆ ಕುತೂಹಲ ಇದೆ. ಇವತ್ತು RCB ಗೆಲ್ಲೇಬೇಕು. ಯಾಕೆಂದರೆ ಇವಾಗ ಹೈಯೆಸ್ಟ್ ಪಾಯಿಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದೆ. ಅದನ್ನು ಬೀಟ್ ಮಾಡಬೇಕಾದ್ರೆ ನಮ್ಮ RCB ಗೆಲ್ಲೇಬೇಕು. ಫ್ಯಾಮಿಲಿ ಮೊಮ್ಮಕ್ಕಳ ಜೊತೆ ಸಮೇತ ಬರ್ತಾರೆ. ತುಂಬ ನಮಗೆ ಕುತೂಹಲ ಇದೆ. ಇವತ್ತು RCB ಗೆಲ್ಲೇಬೇಕು. ಯಾಕೆ ಸರ್ ಇವತ್ತು ತುಂಬ ಕ್ಯೂರಿಯಾಸಿಟಿ ಇದೆ. ಯಾವಾಗಲೂ ಒನ್ ಸೈಡೆಡ್ ಮ್ಯಾಚ್ ಥರ ಆಗುತ್ತೆ. ನಮಗೆ ಎಕ್ಸೈಟ್ಮೆಂಟ್ ಇರಬೇಕು. ಸೊ ಒಳ್ಳೆ ಕಾಂಪಿಟೇಷನ್ ಇವರು ಕೊಡಬೇಕು, DC ಅವರು ಕೊಡಬೇಕು. ಇಲ್ಲ ಒನ್ ಸೈಡೆಡ್ ಮ್ಯಾಚ್ ಆಗಿಬಿಟ್ರೆ ಥ್ರಿಲ್ ಇರಲ್ಲ. ಸೊ ಥ್ರಿಲ್ ಇರುತ್ತೆ, ನಾವು ಗೆಲ್ತೀವಿ, ಈಸಿಯಾಗಿ ಗೆಲ್ತೀವಿ. 250 ರನ್ ಗ್ಯಾರಂಟಿ, 250 ಮೇಲೆ ಹೊಡಿತಾರೆ.